ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ತಾಲೂಕು ಪಂಚಾಯಿತಿ ಹಾಗೂ ನಗರಸಭೆ ಸಂಯುಕ್ತ ಆಶ್ರಯದಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಶ್ರೀ ಆದಿಚುಂಚನಗಿರಿ ಪ್ರೌಢಶಾಲೆಯಲ್ಲಿ ನಶಾ ಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ವಿದ್ಯಾರ್ಥಿಗಳಿಂದ ಪ್ರತಿಜ್ಞೆ ಮಾಡುವುದರ ಮೂಲಕ ಗ್ರೀನ್ ಸಿಗ್ನಲ್ ಕೊಡಲಾಗಿದೆ. ಅರಸೀಕೆರೆ ತಾಲೂಕು ಗ್ರಾಮ ಪಂಚಾಯಿತಿ ಹಾಗೂ ನಗರಸಭೆ ಅರಸೀಕೆರೆ ಇವರ ವತಿಯಿಂದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ ನವದೆಹಲಿ ಹಾಗೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಭೆ ಇಲಾಖೆ ಬೆಂಗಳೂರು ಇವರ ಆದೇಶದ ಮೇರೆಗೆ ರಾಜ್ಯದಾದ್ಯಂತ ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ದಿನ ಅರಸೀಕೆರೆಯ ಶ್ರೀ ಆದಿಚುಂಚನಗಿರಿ ಪ್ರೌಢಶಾಲೆ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಶೆ ಮುಕ್ತ ಭಾರತ ಅಭಿಯಾನದ ಅಡಿ ಪ್ರಬಂಧ ಸ್ಪರ್ಧೆ ಘೋಷಣೆ ಬರೆಯುವುದರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಪ್ರೌಢಶಾಲಾ ಹಾಗೂ ಕಾಲೇಜು ವಿಭಾಗದ ವಿದ್ಯಾರ್ಥಿಗಳನ್ನ ಪ್ರತಿಜ್ಞಾವಿಧಿ ಬೋಧಿಸಲಾಗಿದೆ. ವಿದ್ಯಾರ್ಥಿಗಳಿಂದ ಮದ್ಯ ಹಾಗೂ ಮಾದಕ ವಸ್ತುಗಳಿಂದ ಮುಕ್ತಿ ಪಡೆಯಿರಿ, ಬಾಳಿನ ನೆಮ್ಮದಿ ಪಡೆಯಿರಿ ಎಂಬ ಘೋಷಣೆ ಮಾಡುತ್ತಾ ಜಾಥಾ ಮೂಲಕ ಸಾರ್ವಜನಿಕರಿಗೆ ಮದ್ಯ ಮತ್ತು ಮಾದಕ ವಸ್ತುಗಳ ವಿರುದ್ಧ ಅರಿವು ಮೂಡಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಆದಿಚುಂಚನಗಿರಿ ಕಾಲೇಜಿನ ಪ್ರಾಂಶುಪಾಲರು ಆದ ಡಾ ಲಿಂಗರಾಜು ಎಂಜೆ, ತಾಲೂಕು ಪಂಚಾಯಿತಿ ಹಾಗೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯವರ ಮಾಹಿತಿವರೆಗೆ ನಮ್ಮ ಶಾಲೆಯಲ್ಲಿ ನಶೆಮುಕ್ತ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದು, ಡ್ರಗ್ಸ್, ಅಫ್ಯೂಮ್, ಗಾಂಜಾ ಇಂತಹ ನಶೆಯುಳ್ಳ ಮಾದಕ ವಸ್ತುಗಳಿಂದ ಕೆಟ್ಟ ಪರಿಣಾಮ ಆಗ್ತಾ ಇದ್ದು, ನಶೆಮುಕ್ತ ಭಾರತ ಕಾರ್ಯಕ್ರಮದ ಮುಖಾಂತರ ಅರಿವು ಮೂಡಿಸಿದ್ದು, ಈ ಕಾರ್ಯಕ್ರಮ ರಾಜ್ಯದಾದ್ಯಂತ ದೇಶಾದ್ಯಂತ ಅರಿವು ಮೂಡಿಸಲಿ ಎಂದಿದ್ದಾರೆ. ತಾಲೂಕು ಪಂಚಾಯಿತಿಯ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಆದ ಮೊಹಮ್ಮದ್ ಜುಬೇರ್ ಎನ್ಕೆ ಮಾತನಾಡಿ, ಈ ಒಂದು ನಶಾಮುಕ್ತ ಭಾರತ ಕಾರ್ಯಕ್ರಮ 5 ವರ್ಷದಿಂದ ಮಾಡಿಕೊಂಡು ಬಂದಿದ್ದು, ಈ ವರ್ಷದ ಚಾಲನೆ ಶ್ರೀ ಆದಿಚುಂಚನಗಿರಿ ಪ್ರೌಢಶಾಲೆಯಲ್ಲಿ ಪ್ರಾರಂಭಿಸಿದ್ದು, ನಮ್ಮ ಉದ್ದೇಶ ವಿದ್ಯಾರ್ಥಿಗಳಿಂದ ಅರಿವು ಮೂಡಿಸುವ ಮೂಲಕ ಸಾರ್ವಜನಿಕರಿಗೆ ಹಾಗೂ ಯುವಕರು ಇವತ್ತಿನ ದಿನದಲ್ಲಿ ಹಲವಾರು ಯುವಕರು ಗಾಂಜಾ, ಡ್ರಗ್ಸ್ ಇಂತಹ ಹಲವಾರು ಮಾದಕ ವಸ್ತುಗಳಿಗೆ ತುತ್ತಾಗ್ತಾ ಇದ್ದಾರೆ. ಈ ಮಾದಕ ವಸ್ತುಗಳಿಂದ ದೂರವಿಡಲು ನಶಾಮುಕ್ತ ಭಾರತ ಎಂಬ ಕಾರ್ಯಕ್ರಮ ಹಮ್ಮಿಕೊಂಡಿರ್ತೀವಿ. ತಾಲೂಕು ಪಂಚಾಯಿತಿ ಅರಸೀಕೆರೆ ಇವರ ವತಿಯಿಂದ ಮೊಹಮ್ಮದ್ ಜುಬೇರ್ MRW ಇವರ ಉಪಸ್ಥಿತಿಯಲ್ಲಿ ನಮ್ಮ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಲಿಂಗರಾಜು ಎಂಜೆ ಇವರ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಶಾಮುಕ್ತ ಭಾರತದ ಅಭಿಯಾನ ಎಲ್ಲರೂ ಸಹ ಪ್ರತಿಜ್ಞೆಯನ್ನು ಮಾಡೋದ್ರ ಮೂಲಕ ನಮ್ಮ ದೇಶವನ್ನ ನಶೆಮುಕ್ತಗೊಳಿಸಬೇಕು ಅಂತ ಹೇಳಿ ನಾನು ಸಹ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಅರಿವನ್ನು ಮೂಡಿಸೋದಕ್ಕೆ ಬಂದಿರುವಂತಹ ಎಲ್ಲರಿಗೂ ಸಹ ಶಾಲೆಯ ಪರವಾಗಿ, ಸಂಸ್ಥೆಯ ಪರವಾಗಿ ಸ್ವಾಗತವನ್ನ ಕೋರ್ತಾ, ಈ ವಿಷಯವಾಗಿ ಮಾತಾಡಬೇಕು ಅಂತ ಹೇಳಿ ಜುಬೇರ್ ಸರ್ ಅವರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಸರ್ಕಾರ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಹಾಸನ, ತಾಲೂಕು ಪಂಚಾಯಿತಿ ಅರಸೀಕೆರೆ ಇವರ ವತಿಯಿಂದ ನಮ್ಮ ರಾಜ್ಯಾದ್ಯಂತ, ಜಿಲ್ಲೆಯಾದ್ಯಂತ ಹಾಗೂ ಅರಸೀಕೆರೆ ತಾಲೂಕಾದ್ಯಂತ ನಶೆಮುಕ್ತ ಭಾರತ ಅಭಿಯಾನವನ್ನು ನಾವು ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂದರೆ, ನಮ್ಮ ದೇಶದಲ್ಲಿ ಇವತ್ತು ತಾವೆಲ್ಲ ಕಂಡಿರಂಗೆ ನಶೆಯಲ್ಲಿ ಹಲವಾರು ಕುಟುಂಬಗಳು, ಹಲವಾರು ವಿದ್ಯಾರ್ಥಿಗಳು, ಯುವಕರುಗಳು ಅದರಲ್ಲಿ ಅಳವಡಿಸಿಕೊಂಡು ಅಡಿಕ್ಷನ್ ಆಗಿದ್ದಾರೆ. ತಮಗೆಲ್ಲ ಗೊತ್ತಿರ್ತದೆ. ಇದರ ವಿರುದ್ಧವಾಗಿ ನಾವು ಇವತ್ತು ಈ ಒಂದು ಶಾಲೆ ಮತ್ತು ಕಾಲೇಜು ಮುಖಾಂತರ ನಾವು ಘೋಷಣೆಗಳು ಬರೆಯೋದು ಹಾಗೂ ಇದರಲ್ಲಿ essay ರೈಟಿಂಗ್ ಕಾಂಪಿಟೇಷನ್ ಮುಖಾಂತರ ನಾವು ಈ ಒಂದು ಚಾಲೆಯನ್ನು ನೀಡುತ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಈ ಎರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲರಿಗೂ ಧನ್ಯವಾದ ಹೇಳ್ತಾರೆ. ನನ್ನ ಮಾತನ್ನು ಮುಗಿಸ್ತಾರೆ. ಪ್ರಪ್ರಥಮವಾಗಿ ಆದಿಚುಂಚನಗಿರಿ ಆದಿಕ್ಷೇತ್ರದ ದೇವತೆಗಳಾದಂತಹ ಕಾಲಭೈರೇಶ್ವರ ಸ್ವಾಮಿ ಹಾಗೂ ಗಂಗಾಧರೇಶ್ವರ ಸ್ವಾಮಿಗೆ ವಂದಿಸುತ್ತಾ, ಹಾಗೂ ಪದ್ಮಭೂಷಣ ಪುರಸ್ಕೃತರು, ಪರಮಪೂಜ್ಯರು, ಪ್ರಾತಸ್ಮರಣೀಯರು ಆದಂತಹ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಕಮಲಗಳಲ್ಲಿ ಕೊಡಮಟ್ಟು, ಹಾಗೂ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 72ನೇ ಪೀಠಾಧ್ಯಕ್ಷರಾದಂತಹ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಶ್ರೀ ಆದಿಚುಂಚನಗಿರಿ ಹಾಸನ ಮತ್ತು ಕೊಡಗು ಶಾಖಾ ಮಠಗಳ ಕಾರ್ಯದರ್ಶಿಗಳಾದ ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರನ್ನು ಮನಸಾರ ಸ್ಮರಿಸ್ತಾ, ಇವತ್ತು ನಮ್ಮ ಶಾಲಾ ಕಾಲೇಜಿಗೆ ಅರಸೀಕೆರೆ ತಾಲೂಕು ಪಂಚಾಯಿತಿ ವತಿಯಿಂದ ನಶಮುಕ್ತ ಭಾರತವನ್ನಾಗಿ ಮಾಡಲು ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಆಗಮಿಸಿರ್ತಾರೆ. ವೇದಿಕೆ ಮೇಲಿರ್ತಕ್ಕಂಥ ತಾಲೂಕು ಪಂಚಾಯಿತಿಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಮಾಧ್ಯಮ ಸ್ನೇಹಿತರೆ,
ನಿಮ್ಗೆ ಈಗಾಗಲೇ ಗೊತ್ತಿದೆ, ನೀವೆಲ್ಲರೂ ಕೂಡ ಹದಿಹರೆಯದ ವಯಸ್ಸಿನಲ್ಲಿ ಇದ್ದೀವಿ. ಅಂದರೆ 8th, 9th, 10th ಮತ್ತು ಫಸ್ಟ್ PU, ಸೆಕೆಂಡ್ PU ಅಂದರೆ 18 ವರ್ಷದ ಒಳಪಟ್ಟಿದ್ದೀರಿ. ನಿಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಯಾಕೆ ನೀಡಲಿಕ್ಕೆ ಶಿಕ್ಷಣ ಇಲಾಖೆ ಆಗ್ಬೋದು, ಆರೋಗ್ಯ ಇಲಾಖೆ ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ತಾಲೂಕು ಪಂಚಾಯತ್ ಆಗಿರ್ಬೋದು, ಯಾಕೆ ಇಷ್ಟೊಂದು ಕಾರ್ಯಪ್ರವೃತ್ತರಾಗಿದೆ ಅಂದರೆ ನಿಮಗೆ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಕಡಿಮೆ. ಹಾಗಾಗಿ ಮಕ್ಕಳಿಗೆ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಇದರ ಬಗ್ಗೆ ತಪ್ಪು ಒಪ್ಪುಗಳ ಬಗ್ಗೆ ಅರಿವನ್ನು ಮೂಡಿಸಿದ್ದೇ ಆದರೆ ನಾವು ಈಗಾಗಲೇ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸ್ತೋ ನಮ್ಮ ಶಾಲೆ, ನಮ್ಮ ತಾಲೂಕು, ನಮ್ಮ ಜಿಲ್ಲೆಯನ್ನು ಏನು ಮಾಡ್ಬೋದು, ಜೊತೆಗೆ ನಮ್ಮ ರಾಜ್ಯ, ನಮ್ಮ ದೇಶವನ್ನು ಕೂಡ ನಶಾಮುಕ್ತವನ್ನು ಮಾಡ್ಬೋದು ಅಂತಕ್ಕಂಥ ಒಂದೇ ಒಂದು ದೃಷ್ಟಿಯಿಂದ ಸರ್ಕಾರ, ಶಿಕ್ಷಣ ಇಲಾಖೆ ಮತ್ತು ಎಲ್ಲ ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ ಎಲ್ಲವೂ ಕೂಡ ನಿಮಗೆ ಒತ್ತನ್ನು ಕೊಡ್ತಾ ಇದೆ. ಹಾಗಾಗಿ ನಿಮಗೆಲ್ಲ ಗೊತ್ತಿದೆ ಯಾಕೆ ಮಾದಕ ವಸ್ತುಗಳು ಅಂದರೆ ಏನು ಅಂತ ಗೊತ್ತಿದೆ. ಬೀಡಿ ಆಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಮತ್ತು ಗಾಂಜಾ ಆಗಿರ್ಬೋದು, ಅಫೀಮ್ ಆಗಿರ್ಬೋದು, ಇವೆಲ್ಲವೂ ಕೂಡ ಏನು ಮಾದಕ ವಸ್ತುಗಳು. ಅವುಗಳನ್ನು ತೆಗೆದುಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಗೊತ್ತು, ಕ್ಯಾನ್ಸರ್ ಆಗುತ್ತೆ, ಮತ್ತೆ ನಮ್ಮ ನರಮಂಡಲಕ್ಕೆ ನರ್ವಸ್ ಸಿಸ್ಟಮ್ ವೀಕ್ ಆಗ್ತಾ ಹೋಗುತ್ತೆ. ಅದರಿಂದ ನಮ್ಮನ್ನು ಅವಲಂಬಿತರಾಗಿರ್ತಕ್ಕಂಥ ಪೋಷಕರಿಗೆ ಮತ್ತೆ ನಿಮ್ಮನ್ನ ಸಾಕಿ ಸಲಹಿರ್ತಕ್ಕಂತಹ ನಿಮ್ಮ ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಏನಾಗ್ತೀವಿ, ಹೊರೆ ಆಗ್ತೀವಿ. ಹಾಗಾಗಿ ನಾವು ಅದರಿಂದ ಏನಾಗಬೇಕು, ದೂರ ಇರಬೇಕು ಅಂತ ಸರ್ಕಾರ, ಜೊತೆಗೆ ಯಾರಾದ್ರೂ ಕೂಡ ಈ ತರ ಅಮಲಿನ ಪದಾರ್ಥಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಗಮನಕ್ಕೆ ಬಂದರೆ ಇದು ಶಿಕ್ಷಾರ್ಹ ಅಪರಾಧ. ಪೊಲೀಸ್ ಇಲಾಖೆಗೆ ನೀವು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಅದಕ್ಕೆ ಸಹಾಯವಾಣಿಯನ್ನು ಕೂಡ ಕೊಟ್ಟಿದ್ದಾರೆ. ಪೊಲೀಸ್ ಕರೆ ಮಾಡಿ ಹೇಳಿದರೆ ನಿಮ್ಮನ್ನು ಏನು ಮಾಡ್ತಾರೆ, ಕಾನೂನು ಅಡಿ ಬಂಧನವನ್ನು ಮಾಡ್ತಾರೆ. ಇದು ಶಿಕ್ಷಾರ್ಹ ಅಪರಾಧವಾಗಿರ್ತದೆ. ಹಾಗಾಗಿ ಯಾರೂ ಕೂಡ ಅದರ ಬಗ್ಗೆ ನೀವು ಅರಿವನ್ನು ಮೂಡಿಸ್ಬೇಕು. ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಾಗಿರ್ಬೋದು ಅಥವಾ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಯಾರೇ ಕೂಡ ಈ ಥರ ವ್ಯಸನಗಳಿದ್ರೆ ಅದರಿಂದ ದೂರ ಇರಲಿಕ್ಕೆ ಏನು ಮಾಡಬೇಕು, ನೀವು ಮಾಹಿತಿಯನ್ನು ಕೊಡಬೇಕು. ಅದರಿಂದ ಸಾಕಷ್ಟು ಏನಾಗಬೇಕು, ನೀವು ಮಾಹಿತಿಯನ್ನು ಪಡ್ಕೊಂಡಿರ್ಬೇಕು. ಕ್ಯಾನ್ಸರ್ ಬರುತ್ತೆ, ಕ್ಯಾನ್ಸರ್ ಗೊತ್ತು ನಿಮಗೆ, ಮಾರಣಾಂತಿಕ ಕಾಯಿಲೆ. ಕ್ಯಾನ್ಸರ್ ಒಂದ್ಸಲ ಬಂತು ಅಂದರೆ ಅದನ್ನು ಗುಣಪಡಿಸಲು ಕಷ್ಟ ಸಾಧ್ಯ. ಯಾರೋ 100%ಅಲ್ಲಿ ಒಂದು 10% ಅಥವಾ 5% ಕ್ಯೂರ್ ಆಗ್ತಕ್ಕಂಥದ್ದೇ ಇಡೀ ಬಾಯಿಯನ್ನು ಅಥವಾ ದೇಹವನ್ನು ಏನು ಮಾಡ್ತದೆ, ಸಂಪೂರ್ಣವಾಗಿ ನಾಶ ಮಾಡ್ತದೆ. ಹಾಗಾಗಿ ನೀವು ಅದರಿಂದ ಏನು ಮಾಡಬೇಕು, ದೂರ ಇರಬೇಕು ಅಂತ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಸ್ಪಂದಿಸಿ ಅದರಿಂದ ನೀವೆಲ್ಲರೂ ಕೂಡ ಏನು ಮಾಡಬೇಕು, ದೂರ ಇರಬೇಕು ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಈ ಒಂದು ಕಾರ್ಯಕ್ರಮಕ್ಕೆ ನಗರಸಭೆ ನಗರ ಪುನರ್ವಸತಿ ಕಾರ್ಯಕರ್ತರು ಆದ ಅನ್ಸರ್ ಅಹಮದ್, ಆಶಾಲತಾ AG ಹಾಗೂ ಸುನೀತಾ S ಮತ್ತು ಕಾಲೇಜಿನ ಪ್ರಿನ್ಸಿಪಾಲ್ ಮತ್ತು ಲಿಂಗರಾಜು MJ ಶಿಕ್ಷಕರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.